ಎಲ್ಲೆಲ್ಲಿ ಕೊನೆಗೆ ಧರ್ಮಸ್ಥಳದ ಮಂಜುನಾಥನ ಬುಡಕ್ಕೆ ತಗೊಂಬಂದು ಅಲ್ಲಿರ್ಬೋದು ನೋಡಿ ಅಲ್ಲಿ ಊತಿಟ್ಟಿದ್ದಾರೆ ಅಂತ ಹೇಳುವಂಥದ್ದು ನಡೀತಾ ಇದೆ. ಹಿಂದೂಗಳಾದರೆ ಇಷ್ಟೊಂದು ಕಡೆಗಣಿಸದ, ಮಸೀದಿ ಬಂದರೆ ನೀವು ಮುಟ್ಟುತ್ತೀರ, ನೀವು ನೋಡೋಣ ಈ ಸರ್ಕಾರ ಹತ್ತಿರಕ್ಕೆ ಹೋಗಲ್ಲ. ಹಿಂದೂಗಳನ್ನು ಅವಹೇಳನ ಮಾಡ್ತಕ್ಕಂಥ ಒಂದು ಸಂಘಟನೆಗಳೇನಿದೆ ಇದು ಸಿದ್ದರಾಮಯ್ಯ ಬಂದ ಮೇಲೆ ಜಾಸ್ತಿ ಆಗುತ್ತಿದೆ. ಹಿಂದೂ ದೇವಸ್ಥಾನ ಬಂದರೆ ಎದ್ದು ಬಿದ್ದು ಚನಿಕೆ ಮಾಡಲಿ ತಗೊಂಡು ಹೋಗ್ತೀರ. ಇದು ಯಾರು ಚಿತಾವಣಿ ತೋರ್ಸಕ್ಕೂ ಹೊರಟವನೆ. ಇನ್ನು ಎಲ್ಲೆಲ್ಲಿ ಕೊನೆಗೆ ಧರ್ಮಸ್ಥಳದ ಮಂಜುನಾಥನ ಬುಡಕ್ಕೆ ತಗೊಂಬಂದು ಅಲ್ಲಿರ್ಬೋದು ನೋಡಿ ಅಲ್ಲಿ ಊತಿಟ್ಟಿದ್ದಾರೆ ಅಂತ ಹೇಳುವಂಥದ್ದು ನಡೀತಾ ಇದೆ. ಅಂದರೆ ಹಿಂದೂಗಳಾದರೆ ಇಷ್ಟೊಂದು ಕಡೆಗಣಿಸದ, ನೀವು ಅದೇ ರೀತಿ ಮಸೀದಿ ಆದಾಗ ಹೋಗ್ತೀರ, ನೀವು ಮಸೀದಿ ಬಂದರೆ ನೀವು ಮುಟ್ಟುತ್ತೀರ, ನೀವು ನೋಡೋಣ ಈ ಸರ್ಕಾರ ಹತ್ತಿರಕ್ಕೆ ಹೋಗಲ್ಲ. ಹಿಂದೂ ದೇವಸ್ಥಾನ ಬಂದರೆ ಎದ್ದು ಬಿದ್ದು ಚನಿಕೆ ಮಾಡಲಿ ತಗೊಂಡು ಹೋಗ್ತೀರ. ಇದು ಯಾರು ಚಿತಾವಣಿ? ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಏನು ಈಗ ಬಂದುಬಿಟ್ಟಿದ್ದಾರೆ ಬಿ ಜೆ ಪಿಯವರು, ಮೊದಲು ಯಾಕೆ ಇದು ಮಾಡಿ. ನಾನು ಮೊದಲನೇ ದಿನವೇ ಪ್ರೆಸ್ ಮೀಟ್ ಮಾಡಿ ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀನಿ, ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀನಿ. ಇಲ್ಲಿ ಇದೊಂದು ಷಡ್ಯಂತರ ಅಂತ ಅವತ್ತೇ ಹೇಳಿದ್ದೀನಿ. ನಾನು ಹೇಳಿದ್ದೀನಿ, ಬೇಕಾದರೆ ದಾಖಲೆಗಳನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕಳಿಸ್ಕೊಡ್ತೀನಿ. ಅವತ್ತು ನಾವು ಧರ್ಮದ ವಿರುದ್ಧವಾಗಿ, ಧರ್ಮಸ್ಥಳದ ವಿರುದ್ಧವಾಗಿ ಯಾರು ಮಾಡ್ತಾ ಇದ್ದಾರೋ ಅವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡಿದ್ದೀರಿ. ಟೀಕೆ ಟಿಪ್ಪಣಿಗಳನ್ನು ಪಡೆದಿದ್ದೀರಿ ನಾವು. ಇವತ್ತು ನಾವು ಹೋರಾಟ ಮಾಡ್ತೀವಿ. ಕಾಂಗ್ರೆಸ್ ಅವರು ಆಗ SIT ಮಾಡೋವಾಗ, ಈ ಅನಾಮಧೇಯನಿಗೆ ವೈಭವೀಕರಿಸೋವಾಗ ಎಲ್ಲೋಗಿದ್ರು ಕಾಂಗ್ರೆಸ್ ಅವರು. ಈಗ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಯಾಕೆಂದರೆ ಏನು ಸಿಕ್ಕಿಲ್ಲಲ್ಲ ಅಲ್ಲಿ, ಏನೂ ಸಿಕ್ಕಿಲ್ಲ ಅಲ್ಲಿ. ದ್ರೋಣ ಆಯಿತು, ಏನು ಎಲ್ಲ ಏನೇನು ಎಕ್ವಿಪ್ಮೆಂಟ್ ಆಯಿತೋ ಎಲ್ಲ ಆಯಿತು. ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದಾರೆ ಈಗ ಇದಕ್ಕೋಸ್ಕರ. ಯಾವನೋ ಅನಾಮಧೇಯ ನಾಳೆ ಇಲ್ಲೂ ಚಿತ್ರದುರ್ಗದಲ್ಲಿ ಯಾರಾನ ಬಂದು SP ಕಂಪ್ಲೇಂಟ್ ಕೊಟ್ಬಿಟ್ಟು ಇಲ್ಲೊಂದು 100 ರೇಪ್ ಆಗಿದೆ, ಇಲ್ಲಿ DC ಆಫೀಸ್ ಒಳಗಡೆನೇ ಇದೆ, SP ಆಫೀಸ್ ಒಳಗಡೆನೇ ಇದೆ, ತನಿಖೆ ಮಾಡ್ತೀರಾ? ತನಿಖೆ ಮಾಡೋಕ್ಕೂ ಒಂದು ಅರ್ಥ ಬೇಕು. ಈ ಥರದ ಒಂದು ಹಿಂದೂಗಳನ್ನು ಅವಹೇಳನ ಮಾಡ್ತಕ್ಕಂಥ ಒಂದು ಸಂಘಟನೆಗಳೇನಿದೆ ಇದು ಸಿದ್ದರಾಮಯ್ಯ ಬಂದ ಮೇಲೆ ಜಾಸ್ತಿ ಆಗುತ್ತಿದೆ.